ನಮಸ್ಕಾರ ವೀಕ್ಷಕರೇ, ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಿಮ್ಗೆ ಫೇಸ್ ಪ್ಯಾಕ್ ಪೌಡರ್ ಮನೆಯಲ್ಲೇ ಮಾಡೋದಂತ ಹೇಳ್ಕೊಡ್ತೀನಿ. ಅದು ತುಂಬಾ ಸುಲಭವಾಗಿ ಮಾಡಿಟ್ಕೊಂಡ್ಬಿಡ್ಬೋದು. ಒಂದ್ಸರಿ ನೀವು ಫೇಸ್ ಪ್ಯಾಕ್ ಮಾಡ್ಕೋಬೇಕಂತೀರ ಆವಾಗ ಅದನ್ನು ಯೂಸ್ ಮಾಡೋದು ಪ್ರತಿಯೊಂದನ್ನು ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಅದು ಯಾವ ಥರ ಅಂದ್ರೆ, ಸಮ ಪ್ರಮಾಣದಲ್ಲಿ 5 ಥರ ಐಟಮ್ಸ್ ಬೇಕಾಗ್ತದೆ. ಏನಂದ್ರೆ 5 ಥರ ಅಂದರೆ 4 ಐಟಮ್ಸು ಸಮ ಪ್ರಮಾಣದಲ್ಲಿ, ಇನ್ನೊಂದು ಐಟಮ್ಸ್ ಅದು ಎಷ್ಟು ಹಾಕ್ಬೇಕಂತ ನಾನು ಹೇಳ್ತೀನಿ. ಫಸ್ಟು ಕಡಲೆ ಬೇಳೆ ತೊಗೊಳ್ಳಿ. ನೀವೆಷ್ಟು 1 ಕಪ್ ಕಡಲೆಬೇಳೆ ತೊಗೊಂಡ್ರೆ ಅದೇ ಕಪ್ಪಲ್ಲೇ ಹೆಸರುಬೇಳೆ ತೊಗೊಳ್ಳಿ. ಅದೇ ಕಪ್ಪಲ್ಲೇ ಮಸೂರ್ ದಾಲ್ ಅಂತ ಬರುತ್ತೆ ನೋಡಿ, ಒಂಥರ ಚೆನ್ನಾಗಿ ಬೇಳೆ ಅಂತ ಹೇಳ್ತೀವಿ ನಾವು. ಅದು ಆರೆಂಜ್ ಕಲರ್ ಇರುತ್ತಲ್ಲ, ಅದು ಸೇಮ್ ಮೂರನ್ನು ಸೇಮ್ ಪ್ರಮಾಣದಲ್ಲಿ ತೊಗೊಳ್ಳಿ. ಆಮೇಲೆ ಸಮ ಪ್ರಮಾಣದಲ್ಲೇ ಸಾಸಿವೆ ತೊಗೊಳ್ಳಿ. ಇವು 4 ಸಮ ಪ್ರಮಾಣದಲ್ಲೇ ತೊಗೊಳ್ಳಿ. ಒಂದು ಸ್ವಲ್ಪ ಲೈಟಾಗಿ ಹಂಚಲ್ಲಿ ಬಿಸಿ ಮಾಡ್ಕೊಳ್ಳಿ. ನೀರಿನ ಅಂಶ ತೇವಾಂಶ ಇರ್ತದೆ. ಯಾಕಂದ್ರೆ ನಾವು ಅದನ್ನು ಮಾಡಿರ್ತೀವಲ್ಲ, ಹೀಗಾಗಿ ಅದು ಬುಳುಸ್ ಬರೋ ಚಾನ್ಸಸ್ ಇರುತ್ತೆ. ನೀವು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದ್ರೆ ಅದರಲ್ಲಿರೋ ನೀರಿನ ಅಂಶ ಹೋದ್ಮೇಲೆ ನೀವು ಮಿಕ್ಸಿಗೆ ನುಣ್ಣಗೆ ಪೌಡರ್ ಮಾಡಿ ಇಟ್ಕೊಬೇಕು. ಅದನ್ನು ಒರಟಾಗಿ ಇರಬಾರ್ದು, ನುಣ್ಣಗೆ ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಆ ಪೌಡರ್ಗೆ ನೀವೊಂದು 2 ಟೀ ಸ್ಪೂನಷ್ಟು ಇದು ಕಸ್ತೂರಿ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಬಿಡಿ. ನೀವು ಯಾವಾಗ ಅದನ್ನು ಫೇಸ್ ಪ್ಯಾಕ್ ಮಾಡ್ಕೋಬೇಕಂತಿರಲ್ಲ, ಕೈಗೂ ಹಚ್ಕೋಬೋದು, ಫೇಸಿಗೂ ಹಚ್ಕೋಬೋದು. ಅದು ಯಾವಾಗ ಯೂಸ್ ಮಾಡ್ತಿರಲ್ಲ ಅದನ್ನು ಹೇಗೆ ಯೂಸ್ ಮಾಡೋದಂದರೆ, 1ರಿಂದ 2 ಸ್ಪೂನು ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿರ್ತಿರಲ್ಲ. 1 ಸ್ಪೂನ್ ಹಾಕ್ಕೊಂಡಿದ್ರೆ ಅಂತಿಕೊ, 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ರೆ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಜೇನುತುಪ್ಪ, 1 ಟೀ ಸ್ಪೂನಷ್ಟು ಮೊಸರು, ಈ ಮೂರನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಮುಖಕ್ಕೆ ಹಚ್ಕೊಂಡು ಅದು ಡ್ರೈ ಆಗೋವರೆಗೂ ಬಿಟ್ಟು ಆದಮೇಲೆ ತಣ್ಣೀರಿಂದ ಮುಖ ತೊಳ್ಕೊಂಡು ಬನ್ನಿ. ಹಿಂಗೆ ವಾರದಲ್ಲಿ 1 ಸರಿ ಅಥವಾ 2 ಸರಿ ಯೂಸ್ ಮಾಡೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ, ಆಮೇಲೆ ಬ್ರೈಟ್ ಆಗುತ್ತೆ. ಇದನ್ನು ಒಂದು ತಿಂಗಳು ಯೂಸ್ ಮಾಡಿ ನೋಡಿ, ಆಮೇಲೆ ನಾನು ಕಮೆಂಟ್ಸ್ ಮಾಡಿ ನಿಮಗಿದು ಯೂಸ್ ಆಗಿದೆಯೋ ಇಲ್ಲ ಅಂತ ಹೇಳಿ. ಆಮೇಲೆ ಮುಂದೆ ನಿಮ್ಗೆ ಮತ್ತೆ ಬೇರೆ ವಿಷಯ ಬೇಕಿದ್ದರೆ ಕಮೆಂಟ್ಸ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋ ನಿಮಗೆ ತಿಳಿಸೋಕೆ ಪ್ರಯತ್ನ ಪಡ್ತೀನಿ. ಮತ್ತು ನಿಮ್ಗೆ ಯಾರಿಗಾದ್ರೂ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಷಯದೊಂದಿಗೆ ಮುಕ್ತಾಯ ಮಾಡ್ತೀನಿ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.